ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡಿರ್ತೀರಾ. ಸೊ Q&A ಗಾಯ್ಸ್. ಪ್ರೀವಿಯಸ್ ವ್ಲಾಗಲ್ಲಿ ನೀವು ನನ್ನ ಕ್ವಶನ್ ಮಾಡಿದ್ರಿ, ನಾನು ಆನ್ಸರ್ ಮಾಡಿದ್ದೆ. ಸೊ ಈ ವ್ಲಾಗಲ್ಲಿ ಸ್ಪೆಷಲ್ ಏನಂದರೆ, ನಾನೇ ನಿಮ್ಮನ್ನು ಕ್ವಶನ್ಸ್ ಕೇಳಿದ್ದೀನಿ. ಸೊ ಯಾರ್ಯಾರು ಆನ್ಸರ್ ಮಾಡಿದ್ದೀರೋ ಆನ್ಸರ್ಸ್ ಎಲ್ಲ ಇದರಲ್ಲಿದೆ. ಸೊ ನಾನು ಏನೇನು ಕ್ವಶನ್ ಕೇಳಿದ್ದೀನಿ ಅಂತ ಇದರಲ್ಲಿದೆ, ಮತ್ತು ನೀವೇನೇನು ಆನ್ಸರ್ ಮಾಡಿದ್ದೀರ ಅನ್ನೋದು ಇದರಲ್ಲಿದೆ. ಪ್ರತಿಯೊಂದು ಓದ್ತೀನಿ. ಸೊ ನೋಡೋಣ ಯಾರ್ಯಾರು ಏನೇನು ಆನ್ಸರ್ ಮಾಡಿದ್ದಾರೆ ಅಂತ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಾಯ್ಸ್, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರ್ತೈತೆ, ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಆದಷ್ಟು ನಾನು ಏನೇ ಪೋಸ್ಟ್ ಮಾಡಲಿ, ಏನೇ ವ್ಲಾಗ್ಸ್ ಅಪ್ಲೋಡ್ ಮಾಡಲಿ, ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಒಂದೊಂದೇ ಕ್ವಶನ್ನ ಓದ್ಕೊಂಡು ಹೋಗೋಣ. ಸೊ ನಾನೇನೇನು ಕ್ವಶನ್ ಕೇಳಿದ್ದೀನಿ, ಅವ್ರೇನೇನು ಆನ್ಸರ್ ಮಾಡಿದ್ದಾರೆ ಅಂತ. ಸೊ ಲೆಟ್ಸ್ ಗೋ ಗಾಯ್ಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದರ್ಶನ್ ಅಂತ ಗೈಸ್, ನನ್ನ ಫ್ರೆಂಡೇ. ಸೊ ಅವನಿಗೆ ಡಿ ಬಾಸ್ ಅಂದರೆ ತುಂಬ ಇಷ್ಟ ಗೈಸ್, ಡಿ ಬಾಸ್ ಅಭಿಮಾನಿ. ಸೊ ಅದಕ್ಕೆ ಡಿ ಬಾಸ್ ಬಗ್ಗೆನೇ ಒಂದು ಕ್ವಶನ್ ಕೇಳಿದ್ದೀನಿ. ಒನ್ ವರ್ಡ್ ಅಬೌಟ್ ಡಿ ಬಾಸ್, ಒಂದು ಡೈಲಾಗ್ ಡಿ ಬಾಸ್ ಬಗ್ಗೆ ಏನು ಅಂತ ಕೇಳಿದ್ದೀನಿ. ಸೊ ಅದಕ್ಕೆ ದರ್ಶನ್ ಏನಿರೋದು ಬಂದ್ಬಿಟ್ಟು, ಡಿ ಬಾಸ್ ಒನ್ ವರ್ಡಲ್ಲಿ ಅವರು ನಮ್ಮ ಎಮೋಷನ್ ಲೈಕ್ RCB ಅಂತ ಹೇಳಿದ್ದಾನೆ. ಸೊ ನಿಜಾನೇ ಅಲ್ಲ ಗೈಸ್, ಅದು ಡಿ ಬಾಸ್ ಅಂದರೆ ಒಂದು ಎಮೋಷನ್ ಗೈಸ್, ಅದು ನಿಜಾನೇ. ಆ್ಯಂಡ್ ಒನ್ ಡೈಲಾಗ್ ಮೀನ್ಸ್ ಇದ್ದರೆ ನೆಮ್ಮದಿಯಾಗಿ ಇರಬೇಕು ಅಂತ ಹಾಕಿದ್ದಾನೆ. ಒಂದು ಡೈಲಾಗು ಡಿ ಬಾಸ್ದೇನು ಅಂತ ಹೇಳಿದ್ದಲ್ಲ ಗೈಸ್, ಅದಕ್ಕೆ ಇದ್ದರೆ ನೆಮ್ಮದಿಯಾಗಿರಬೇಕು. ಸೊ ಇದ್ದರೆ ನೆಮ್ಮದಿಯಾಗಿರ್ಬೇಕು ಗೈಸ್. ಸೊ ಯಾವುದೇ ಟೆನ್ಷನ್ಸ್ ಅದು ತಲೆಗೆ ಇಟ್ಕೊಂಡ್ಬೇಡಿ, ಇರೋಷ್ಟು ದಿವಸ ನೆಮ್ಮದಿಯಾಗಿ ಖುಷಿಯಾಗಿರಿ. ಸೊ ಮತ್ತೆ ಗೈಸ್, ಡಿ ಬಾಸ್ ಫ್ಯಾನ್ಸ್ ಯಾರ್ಯಾರಿದ್ದೀರಾ, ಸೊ ನಿಮ್ಗೆ ಇಷ್ಟ ಆಗಿರೋ ಡೈಲಾಗು ಡಿ ಬಾಸ್ದು ಒಂದು ಕಮೆಂಟಲ್ಲಿ ಹಾಕಿ ನೋಡೋಣ, ಯಾರಿಗೆ ಯಾವ್ಯಾವ ಡೈಲಾಗ್ಸ್ ಇಷ್ಟ ಅಂತ. ಸೊ ಡಿ ಬಾಸ್ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ಸೊ ನಿಮ್ಗೆ ಇಷ್ಟ ಆಗಿರೋ ಡಿ ಬಾಸ್ ಡೈಲಾಗ್ನ ಕಮೆಂಟಲ್ಲಿ ಹಾಕಿ ಗೈಸ್, ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗೈಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ರೂಬೇಶ್ ಅಂತ, ನನ್ನ ತಮ್ಮ. ಸೊ ನನ್ನ ತಮ್ಮನ ಕೇಳಿರೋ ಕ್ವಶನ್ ಬಂದ್ಬಿಟ್ಟು ನಾನು, ಟೆಲ್ ಮೀ ಅಬೌಟ್ ಯುವರ್ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಮೆನ್ಷನ್ ಇಸ್ ನೇಮ್ ಆ್ಯಂಡ್ ಟೆಲ್ ಅಬೌಟ್ ಹಿಮ್ ಎ ಗುಡ್ ಮೆಮೊರಿ ಅಂತ ಹಾಕಿದ್ದೀನಿ. ಸೊ ವಾಯ್ಸ್ ರೆಕಾರ್ಡಿಂಗಲ್ಲಿ ಕಲಿಸ್ಬೋದಾ ಅಂತ ಹಾಕಿದ್ದ. ಇಲ್ಲ ಟೈಪ್ ಮಾಡಿ ಕಲಿಸೋಂತ ಅಂತ. ಸೊ ಚೆನ್ನಾಗಿದೆ ಗೈಸ್ ಹೇಳಿರೋದು ಆನ್ಸರು. ಸೊ ಇನ್ ಮೈ ಲೈಫ್ ಅನ್ಎಕ್ಸ್ಪೆಕ್ಟೆಡ್ ಒನ್ ಬೆಸ್ಟ್ ಫ್ರೆಂಡ್ ಮೀನ್ಸ್ ದಟ್ ಈಸ್ ಮೈ 10th ಸ್ಟ್ಯಾಂಡರ್ಡ್ ಫ್ರೆಂಡ್ ಆಲ್ವಿನ್ ಜಾಕ್ ಓನ್ಲಿ ನಾ. ಆ್ಯಂಡ್ ಒನ್ ಆಫ್ ದ ಗುಡ್ ಮೆಮೊರಿ ಮೀನ್ಸ್ ಈ ಹ್ಯಾಡ್ ಸ್ಪೆಷಲ್ ಕ್ಲಾಸ್ ಅಟ್ ಯೂನಿ. ದಟ್ ಟೈಮ್ ವಿ ವಿಲ್ ಆರ್ಡರ್ ಫುಡ್ ಆ್ಯಂಡ್ ಈಟ್ ಒನ್ ಪಾರ್ಸಲ್ 5 hands. ಓಕೆ ದಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಮೆಮೊರಿ ಇನ್ ಅವರ್ ಫ್ರೆಂಡ್ಶಿಪ್ ಗೈಸ್. ಇದೇನಂದರೆ, ಸೊ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ ಅಂತೆ. ಅವ್ರ ಹೆಸರು ಆಲ್ವಿನ್ ಜಾಕ್ ಅಂತ. ಸೊ ಅವ್ರ ಹತ್ರ ಮೆಮೊರೀಸ್ ಏನಂದರೆ, ಸ್ಪೆಷಲ್ ಕ್ಲಾಸ್ ಇರುತ್ತಲ್ಲ ಗೈಸ್, ಈ ಸಾಯಂಕಾಲ ಹೊತ್ತು ನಮಗೆ ತಗೊಳ್ಳೋರು ಗೈಸ್. ನಾನು 10th 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ, ಸೊ ಆಲ್ಮೋಸ್ಟ್ ಪ್ರೈವೇಟ್ ಸ್ಕೂಲ್ಸಲ್ಲಿ ತೊಗೊಂಡಿರ್ತಾರೆ, ಸ್ಪೆಷಲ್ ಕ್ಲಾಸ್ ತೊಗೊತಾರೆ ಗೈಸ್, 1 hour 2 hours ಎಕ್ಸ್ಟ್ರಾ ಅಂತ. 10th ಸ್ಟ್ಯಾಂಡರ್ಡಲ್ಲಿದ್ದಾಗ ತಗೊಳ್ತಾರೆ. ಆವಾಗ ಏನಂದರೆ ಗೈಸ್, ನಾನು ಮಾಡಿದ್ದೀನಿ. ಸೊ ಫಸ್ಟು ಇವ್ರ ಬಾಂಡ್ ಬಗ್ಗೆ ಹೇಳ್ಬಿಡ್ತೀನಿ, ಆಮೇಲೆ ನಾನು ಹೇಳ್ತೀನಿ. ಸೊ ಇವ್ರ ಬಾಂಡ್ ಹೆಂಗಂದರೆ, ಮೆಮೊರೀಸ್ ಅಂದರೆ, ಆ 10th ಸ್ಟ್ಯಾಂಡರ್ಡಲ್ಲಿ ಫುಡ್ ಆರ್ಡ್ರ್ ಮಾಡ್ತಾಯಿದ್ರಂತೆ. ಸ್ಪೆಷಲ್ ಕ್ಲಾಸ್ ಇದ್ದಾಗ ಒಂದು ಪಾರ್ಸಲ್ ಒಂದು ಆರ್ಡ್ರ್ ಮಾಡಿರ್ತಾರೆ. ಆ ಒಂದಕ್ಕೆ 5 ಜನ ಕೈ ಹಾಕಿ ತಿಂತಾಯಿದ್ರಂತೆ ಗೈಸ್. ಸೊ ಅದೇ ಚೆನ್ನಾಗಿರುತ್ತೆ ಗೈಸ್ ಆ ಥರ. ಸೊ ನಾವು ಆ ಥರ ಮಾಡಿದ್ದೀರಿ. ನಾವು 10th ಸ್ಟ್ಯಾಂಡರ್ಡಲ್ಲಿದ್ದಾಗ ನಮಗೂ ಸ್ಪೆಷಲ್ ಕ್ಲಾಸ್ ತಗೊಂಡಾಗ ನಾವು ಗೋಪಿ ರೈಸು ಆರ್ಡ್ರ್ ಮಾಡ್ತಾಯಿದ್ರಿ ಗೈಸ್. ಗೋಪಿ ರೈಸು ಇರೋದು ಗೈಸ್, ಎಲ್ಲರ ಹತ್ರ ಒಂದು 10 ರೂಪಾಯಿ 20 ರೂಪಾಯಿ ಇರೋದು. ಎಲ್ಲ ಹಾಕ್ಬಿಟ್ಟು ಒಂದು ಗೋಪಿ ರೈಸ್ 2 ಗೋಪಿ ರೈಸ್ ತರಿಸ್ಬಿಟ್ಟು, ಆ 2 ಗೋಪಿ ರೈಸ್ಗೆ ಕ್ಲಾಸ್ ರೂಮಲ್ಲಿ ಇರೋರೆಲ್ಲ ಕೈ ಹಾಕೋರು ಗೈಸ್. ಒಂದು 2 ತುತ್ತೋ 1 ತುತ್ತೋ ಸಿಗ್ತಾಯಿತ್ತು ಅಷ್ಟೇ, ಅದನ್ನು ಬಾಸ್ಕೊಂಡು ತಿಂತಾಯಿದ್ರಿ. ಅದೇ ನೋಡಿ ಸಕ್ ನನಗೂ ಮೆಮೊರೀಸ್ ಎಲ್ಲ ರೀಕಲೆಕ್ಟ್ ಆಗಿತ್ತು ಗೈಸ್. ಸೊ ಆಲ್ವಿನ್ ಜಾಕ್ ಅಂತ ರೂಬೇಶ್ ಫ್ರೆಂಡು. ಸೊ ಸೂಪರಾಗಿದೆ ರೂಬೇಶ್, ನಿಮ್ಮ ಮೆಮೊರಿ. ನನಗೂ ನನ್ನ ಸ್ಕೂಲ್ ಮೆಮೊರಿ ನೆನಪಾಗೋಯ್ತು. ಸೊ ನೆಕ್ಸ್ಟ್ ಕ್ವಶನ್ ಗೈಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಹೇಮಂತ್ ಸಿಂಗ್ ಅಂತ, ಅವನು ನನ್ನ ಫ್ರೆಂಡೇ. ಸೊ ನಾನು ಕೇಳಿರೋ ಕ್ವಶನ್ ಬಂದ್ಬಿಟ್ಟು, ಇಫ್ ಯು ಬಿಕಮ್ ಆ್ಯನ್ ಪಾಲಿಟಿಷಿಯನ್ ವಾಟ್ ಯು ವಿಲ್ ಚೇಂಜ್ ಆ್ಯಸ್ ಎ ಲೀಡರ್ ಅಂದರೆ, ಎಜುಕೇಷನ್ ಸಿಸ್ಟಮ್ ಅಂತ ಹಾಕಿದ್ದಾನೆ. ಸೊ ಎಜುಕೇಷನ್ ಸಿಸ್ಟಮಲ್ಲಿ ಏನೇನು ಚೇಂಜ್ ಮಾಡ್ತಾನೆ ಅಂತ ಹಾಕಿಲ್ಲ, ಜಸ್ಟ್ ಎಜುಕೇಷನ್ ಸಿಸ್ಟಮ್ ಅಂತ ಹಾಕಿದ್ದಾನೆ ಅಷ್ಟೇ. ನನ್ನ ಪ್ರಕಾರ ಎಜುಕೇಷನ್ ಸಿಸ್ಟಮ್ ಅಂದರೆ ಎಕ್ಸಾಮ್ಸ್ ಇಲ್ದಿರ ಮಾಡಿಬಿಡ್ಬೇಕು ಗೈಸ್. ಎಕ್ಸಾಮ್ಸು, ಈ ಟೆಸ್ಟ್ಗಳು
ಈ ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಕೊಡ್ತಾರೆ ಗೈಸ್ ಟೆಸ್ಟ್ಗಳು, ಬಾ ಅದಿಲ್ದಿರ ಮಾಡ್ಬಿಡ್ಬೇಕು ಗೈಸ್. ಯಾರ್ಯಾರು ಈ ಕ್ವಶನ್ಗೆ ಅಗ್ರಿ ಮಾಡಿದ್ದೀರೋ, ಎಜುಕೇಷನ್ ಸಿಸ್ಟಮ್ ಅಂದರೆ ಟೆಸ್ಟ್ಗಳು ಏನು ಇಲ್ದಿರ ಡೈರೆಕ್ಟ್ ಪಾಸ್ ಮಾಡಿಬಿಡಂಗೆ. ಸೊ ಕಮೆಂಟಲ್ಲಿ ಹಾಕಿ ಗೈಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಾನು ಶಶಾಂಕ್ ಅಂತ ಗೈಸ್, ನನ್ನ ಕಾಲೇಜ್ ಫ್ರೆಂಡು. ಸೊ ಅವನ್ನ ನಾನು ಕೇಳಿರೋದು ಬಂದ್ಬಿಟ್ಟು, ಟೆಲ್ ಅಬೌಟ್ ಯುವರ್ BCom ಬ್ಯಾಚ್ ಫ್ರೆಂಡ್ಸ್, ಶೇರ್ ಯುವರ್ ಒನ್ ಮೆಮೊರಿ ಇನ್ SDC ಕಾಲೇಜ್ ವಿತ್ ಫ್ರೆಂಡ್ಸ್. ಯಾಕಂದ್ರೆ ನಾವು SDC ಕಾಲೇಜಲ್ಲಿ ಓದಿದ್ವಿ ಗೈಸ್. ಸೊ ಅದೇ ಮೆಮೊರಿ ಶೇರ್ ಮಾಡ್ಕೊ ಫ್ರೆಂಡ್ಸ್ ಬಗ್ಗೆ ಅಂತ ಕೇಳಿದಾಗ ಶಶಾಂಕ್ ಕೊಟ್ಟಿರೋ ಆನ್ಸರ್ ಬಂದ್ಬಿಟ್ಟು, BCom ಬ್ಯಾಚ್ ಫ್ರೆಂಡ್ಸ್ ಆರ್ ಜಮ್ಸ್ ಮಚ್ಚಾ ಅಂತ ಹಾಕವನೆ. ಮೆಮೋಸ್ ವಿ ವೇರ್ ಬಂಕಿಂಗ್. ನಿಜಾನೇ ಗೈಸ್, ಬಂಕ್ ಮಾಡ್ತಾಯಿದ್ರಿ, ಕಾಲೇಜ್ಗೆ ಹೋಗ್ತಾ ಇದ್ದಿಲ್ಲ ಸರಿಯಾಗಿ, ಬಂಕು. ಫಸ್ಟ್ ಪೀರಿಯರೇ ಲೇಟ್ ಗೈಸ್. ಫಸ್ಟ್ ಪೀರಿಯಡ್ ನಮಗೆ 8:30ಗೆ ಇದ್ದಿದ್ದು ಬೆಲ್ಲು, ನಾವು ಹೋಗ್ತಾ ಇದ್ದಿದ್ದು 10 ಗಂಟೆಗೆ ಗೈಸ್. ಸೊ ಬಂಕ್ ಮಾಡ್ತಾಯಿದ್ರಿ ಜಾಸ್ತಿ. ಮಧ್ಯಾಹ್ನ ಅಟೆಂಡೇ ಮಾಡ್ತಾ ಇದ್ದಿಲ್ಲ ಗೈಸ್, ಎಲ್ಲಾದರೂ ಹೋಗ್ತಾ ಇದ್ರಿ ಅಂದರೆ ಮನೆಗೆ ಬಂದುಬಿಡ್ತಾಯಿದ್ರಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗೈಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಉದಯ್ ಅಂತ, ನನ್ನ ತಮ್ಮನೇ ಗೈಸ್. ಸೊ ನಾನು ಕೇಳಿರೋ ಕ್ವಶನ್ ಬಂದ್ಬಿಟ್ಟು, ಆ್ಯಕ್ಚುಲಿ ಉದಯ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿಗೆ ತುಂಬ ದೊಡ್ಡ ಅಭಿಮಾನಿ ಗೈಸ್, ವಿರಾಟ್ ಕೊಹ್ಲಿ ಅಭಿಮಾನಿ ಅವನು. ಸೊ ಅದಕ್ಕೆ ನಾನು ಅವ್ನು ಕೇಳಿರೋ ಕ್ವಶನ್ ಬಂದ್ಬಿಟ್ಟು, ಸೊ ಟೆಲ್ ಮಿ ಅಬೌಟ್ ವಿರಾಟ್ ಕೊಹ್ಲಿ ಆ್ಯಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಕೇಳಿದ್ದೀನಿ. ಸೊ ಅದಕ್ಕೆ ಉದಯ್ ಕೊಟ್ಟಿರೋ ಆನ್ಸರ್ ಬಂದ್ಬಿಟ್ಟು, ಐ ಆಮ್ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ ಬಿಕಾಸ್ ಆಫ್ ಹಿಸ್ ಪ್ಯಾಷನ್, ಅಗ್ರೆಷನ್, ಲಾಯಲಿಟಿ ಆ್ಯಂಡ್ ಫೈಟಿಂಗ್ ಸ್ಪಿರಿಟ್ ಆ್ಯಂಡ್ RCB. ಇಟ್ಸ್ ನಾಟ್ ಜಸ್ಟ್ ಎ ಟೀಮ್, ಇಟ್ಸ್ ಎನ್ ಎಮೋಷನ್. ಸೊ ಉದಯ್ ಕೊಟ್ಟಿರೋ ಆನ್ಸರ್ ಬಂದ್ಬಿಟ್ಟು, ವಿರಾಟ್ ಕೊಹ್ಲಿ ಅಂದರೆ ಯಾಕೆ ಇಷ್ಟ ಅಂದರೆ ಅವ್ರ ಫ್ಯಾಷನ್ನು, ಅವ್ರ ಅಗ್ರೆಷನ್ನು, ಅವ್ರ ಲಾಯಲಿಟಿ. ಸೊ ಇದಕ್ಕಂತೆ ವಿರಾಟ್ ಕೊಹ್ಲಿ ಅಂದರೆ ಇಷ್ಟ ಉದಯ್ಗೆ. ಸೊ ಇದು ನಿಜಾನೇ ಗೈಸ್. ಆ್ಯಕ್ಚುಲಿ ಅವ್ರಿಗಿರೋ ಕ್ರಿಕೆಟ್ ಮೇಲೆ ಇರೋ ಪ್ಯಾಷನ್ನು, ಅವ್ರು ತೋರಿಸೋ ಅಗ್ರೆಸಿವ್ನೆಸ್ಸು ಗೇಮ್ ಆಡುವಾಗ, ಅವ್ರ ಲಾಯಲಿಟಿ ಮತ್ತು ಅವ್ರ ಫೈಟಿಂಗ್ ಸ್ಪಿರಿಟು ನೆಕ್ಸ್ಟ್ ಲೆವೆಲ್ ಗೈಸ್. ಮತ್ತು RCB ಎಲ್ಲರಿಗೂ ಗೊತ್ತಿರೋದೆ, ಅದು ಟೀಮ್ ಅಲ್ಲ, ನಮ್ಮ ಎಮೋಷನ್ನು. ಸೊ ಈ ಸಲನೂ ಕಪ್ ನಮ್ಮದೇ ಗೈಸ್ ಆಗಿದ್ದು. ನೆಕ್ಸ್ಟ್ ಸಲನೂ ಕಪ್ಪೇ, ನೆಕ್ಸ್ಟ್ ಸಲನೂ ಕಪ್ ನಮ್ಮದು. ಇನ್ಮೇಲೆ ಕಪ್ಪೇ ನಮ್ಮದೇ ಗೈಸ್, ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನನ್ನ ಮಚ್ಚಾನ್ ಕೇಳಿರೋದು ಗೈಸ್. ಸೊ ಅವ್ನಿಗೆ ನಾನೇ ಬೆಸ್ಟ್ ಫ್ರೆಂಡು, ನನಗೆ ಅವನೇ ಬೆಸ್ಟ್ ಫ್ರೆಂಡು. ಅವನ್ನ ನಾನು ಕೇಳಿರೋ ಕ್ವಶನ್ ಬಂದ್ಬಿಟ್ಟು ನನ್ನ ಬಗ್ಗೆನೇ ಹೇಳೋ ಅಂತ ಕೇಳಿದ್ದೀನಿ. ಅವನದಕ್ಕೆ ಒಂದು ವರ್ಡಲ್ಲಿ ಮುಗಿಸ್ಬಿಟ್ಟು ಅವನು, ಡಾರ್ಲಿಂಗ್ ಲವ್ ಯು ಫಾರ್ ಎವರ್ ಅಂತ. ಒಳ್ಳೆ ಫ್ರೆಂಡ್ ಗೈಸ್, ಸೀರಿಯಸ್ಲಿ. ಆ್ಯಕ್ಚುಲಿ 1 2 3 4 5 ಇಯರ್ಸ್ ಏನಾಯ್ತು ಗೈಸ್ ನನ್ನ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ. 5 ವರ್ಷನೇ ಅಷ್ಟೇ ಆಗಿದ್ದು. ಸೊ ಆ್ಯಕ್ಚುಲಿ ನಂಬ್ತೀನಿ ಗೈಸ್ ಅವನ್ನ ಜಾಸ್ತಿ ನಾನು. ಸೊ ಏನೇ ಇದ್ದರೂ ಹೇಳ್ತಾನೆ, ಏನೇ ಇದ್ದರೂ ನಾನು ಶೇರ್ ಮಾಡ್ಕೊತೀನಿ, ಏನೇ ಇದ್ದರೂ ಅವನು ನನ್ನ ಹತ್ರ ಶೇರ್ ಮಾಡ್ಕೊತಾನೆ. ಸೊ ಲವ್ ಯು ಫಾರ್ ಎವರ್ ಮಚಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗೈಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ರವಿ ಗೈಸ್, ಇವನು ನನ್ನ ಮಚ್ಚಾನೆ. ಸೊ ಇವನು ನಾನು ಕೇಳಿರೋ ಕ್ವಶನ್ ಬಂದ್ಬಿಟ್ಟು, ನಿಮ್ಮೂರು ಬೂದಿಕೋಟೆ ಬಗ್ಗೆ 1-2 ಲೈನ್ ಆ್ಯಂಡ್ ಅಲ್ಲಿ ಏನು ಫೇಮಸ್. ಅವ್ರದ್ದು ಬೂದಿಕೋಟೆ ಗೈಸ್. ಆ್ಯಕ್ಚುಲಿ ಬೂದಿಕೋಟೆ ಬಗ್ಗೆ 1-2 ಲೈನ್ ಏನು ಮತ್ತು ಅಲ್ಲಿ ಏನು ಫೇಮಸ್ಸು ಅಂತ ಕೇಳಿದ್ದೀನಿ ಗೈಸ್. ಸೊ ಅದಕ್ಕೆ ರವಿ ಕೊಟ್ಟಿರೋ ಆನ್ಸರ್ ಬಂದ್ಬಿಟ್ಟು, ಬೂದಿಕೋಟೆ ಫೇಮಸ್ ಫಾರ್ 2 ಪ್ಲೇಸಸ್. 1 ಈಸ್ ಹೈದರ್ ಅಲಿ ಪೋರ್ಟ್ ಆ್ಯಂಡ್ 2 ಈಸ್ ಬೂದಿಕೋಟೆ ಡ್ಯಾಮ್. ವೆರಿ ಫೇಮಸ್ ಫಾರ್ ಪರ್ಡೂಸ್. ಏನು ಗೈಸ್ ಪರನ್ಸ್ ಮಾಡೋದು ಸ್ವಲ್ಪ ಇಂಗ್ಲೀಷಲ್ಲಿ ವೀಕ್ ಗೈಸ್, ಏನೋ ಬಿಡಿ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಂಡ್ಬಿಡಿ. ಫೇಮಸ್ ಫಾರ್ ರಾಜೋತ್ಸವ 1 ಶ್ರೀ ರಾಮನವಮಿ ಆ್ಯಂಡ್ ಆಫ್ಟರ್ 8 days ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ರಾಜ್ಯೋತ್ಸವ. ಸೊ ಏನಂದರೆ ಗೈಸ್, ಬೂದಿಕೋಟೆ ಆ್ಯಕ್ಚುಲಿ ಹೈದರಾಲಿ ಪೋರ್ಟ್ ಅಲ್ಲೇ ಇರೋದು ಬೂದಿಕೋಟೆಯಲ್ಲಿ, ಅದಕ್ಕೊಂದು ಫೇಮಸ್ಸು. ಮತ್ತು ಬೂದಿಕೋಟೆ ಡ್ಯಾಮ್ ಮತ್ತು ಫೇಮಸ್ ಗೈಸ್. ಅಲ್ಲಿ ಬೂದಿಕೋಟೆ ಡ್ಯಾಮ್ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರ್ತೈತೆ, ಅದು ಫೇಮಸ್ಸು. ಸೊ ಅದೇ ಗೈಸ್, ಬೂದಿಕೋಟೆ ಬಂದ್ಬಿಟ್ಟು 2 ವಿಚಾರಕ್ಕೆ ಫೇಮಸ್ಸು ಅಂತ ಎಲ್ಲರಿಗೂ ಗೊತ್ತು. ಸೊ ಏನಂದರೆ ಹೈದರಾಲಿ ಪೋರ್ಟ್ದೊಂದು ಮತ್ತು ಬೂದಿಕೋಟೆ ಡ್ಯಾಮ್ ಎಲ್ಲರಿಗೂ ಗೊತ್ತಿರ್ತೈತೆ, ಇವೆರಡಕ್ಕೆ ಫೇಮಸ್ಸು ಅಂತ ಗೊತ್ತು. ಸೊ ಇನ್ನೂ 1-2 ಫೇಮಸ್ ಇದೆ ಅಂತೆ, ಅವನು ಅದನ್ನೇ ಮೆನ್ಷನ್ ಮಾಡಿದ್ದಾನೆ. ಅಲ್ಲಿ ಶ್ರೀರಾಮನವಮಿ ರಾಜ್ಯೋತ್ಸವ ಮತ್ತು 8 days ಶ್ರೀರಾಮನವಮಿ ರಾಜ್ಯೋತ್ಸವ ಆದಮೇಲೆ 8 ದಿವಸ ಆದಮೇಲೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ರಾಜ್ಯೋತ್ಸವ. ಈ 2ಕ್ಕೂ ಫೇಮಸ್ ಅಂತೆ ಗೈಸ್. ನೋಡಿ ಹೋಗಿ ಗೈಸ್, ಯಾವಾಗಾದರೂ ರಾಜ್ಯೋತ್ಸವ ಮಾಡ್ತಾರಲ್ಲ ಅವಾಗ ಯಾರಾದರೂ ಇನ್ವೈಟ್ ಮಾಡಿದ್ರೆ ಹೋಗಿ, ಫೇಮಸ್ ಅದು ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಗೈಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕೇಳಿರೋದು ನಾನು ಪವನ್ ಅಂತ ಗೈಸ್, ನನ್ನ ಕಾಲೇಜ್ ಫ್ರೆಂಡೆ.
ಅವನು ನಾನು ಅದೇ ಸೇಮ್ ಕ್ವಶನೇ ಕೇಳಿದ್ದೀನಿ, ಕಾಲೇಜ್ ಮೆಮೊರೀಸ್ ಬಗ್ಗೆ ನಿನ್ನ ಮೆಮೊರೀಸ್ ಏನಿದೆಯಾ ಹೇಳಿ ಮಚ್ಚ ಅಂತ. ಸೊ ಅವನು ವಿಚ್ ಕಾಲೇಜ್ ಅಂತ ಹಾಕೋನೆ, SDC ಕಾಲೇಜ್ ಮಚ್ಚ ಅಂತ ಹಾಕಿದ್ದೀನಿ. ಸೊ ಅದಕ್ಕೆ ಅವ್ನು ಕೊಟ್ಟಿರೋ ಆನ್ಸರ್ ನೋಡಿ ಗೈಸ್, ಪ್ಲೇಯಿಂಗ್ ಗೇಮ್ಸ್ ಇನ್ ಸ್ಟಡಿ ಅವರ್ ಮಚ್ಚ ಆ್ಯಂಡ್ ಬಂಕಿಂಗ್ ದ ಕ್ಲಾಸ್ ಆ್ಯಂಡ್ ಸಿಟ್ಟಿಂಗ್ ಇನ್ ಕ್ಯಾಂಟೀನ್. ಇದು ನಿಜಾನೇ ಗೈಸ್. ನಾವು ಕ್ಲಾಸ್ ಅವರ್ಸಲ್ಲಿ ಗೇಮ್ಸ್ ಆಡ್ತಾ ಇದ್ವಿ, ನೀವು ಅನ್ಕೊಳೋ ಥರ ನಾವು ಆಚೆ ಹೋಗ್ಬಿಟ್ಟು ಆ ಥರ ಗೇಮ್ಸ್ ಅಲ್ಲ. ಕ್ಲಾಸಲ್ಲೇ ಗೈಸ್ ಲೂಡೋ ಬರ್ತಾ ಇತ್ತಲ್ಲ, ಲೂಡೋ ಮತ್ತು ಕ್ಯಾರಮ್ಮು, ಈ ಗೇಮ್ಸ್ ಆಡ್ತಾಯಿದ್ವಿ ನಾವು ಜಾಸ್ತಿ. ಮತ್ತು ಜಾಸ್ತಿ ಬ್ಯಾಂಡ್ ಹೊಡಿತಾ ಇದ್ವಿ ಗೈಸ್, ಬೆಂಚ್ ಮೇಲೆ ಬ್ಯಾಂಡ್ ಹೊಡಿತಾರಲ್ಲ ಈ ಥರ ಜಾಸ್ತಿ ಬ್ಯಾಂಡ್ ಹೊಡಿತಾ ಇದ್ವಿ. ಸೊ ನೋಡಿ ಗೈಸ್, ಪ್ಲೇಯಿಂಗ್ ಗೇಮ್ಸ್ ಇನ್ ಸ್ಟಡಿ ಅವರ್ಸ್ ಇದು ಮಾಡ್ತಾಯಿದ್ವಿ. ಮತ್ತು ಬಂಕಿಂಗ್ ಇನ್ ಕ್ಲಾಸ್, ಆ್ಯಕ್ಚುಲಿ ನಾವು ಕ್ಲಾಸಲ್ಲೇ ಇರ್ತಾ ಇದ್ದಿಲ್ಲ ಗೈಸ್, ಎನಿ ಟೈಮ್ ಬಂಕ್ ಮಾಡ್ಕೊಂಡೇ ಇರ್ತಾಯಿದ್ರಿ. ಸೊ ಅದೇ ಹೇಳಿಲ್ಲ ಗೈಸ್, ಬಂಕ್ ಮಾಡಿಬಿಟ್ಟು ಎಲ್ಲಾದರೂ ಹೋಗ್ಬೇಕನ್ನೋ ಪ್ಲ್ಯಾನ್ ಇದ್ದರೆ ಹೋಗ್ತಾಯಿದ್ರಿ, ಇಲ್ಲ ಅಂದಿದ್ರೆ ಕ್ಯಾಂಟೀನಲ್ಲಿ ಕೂತ್ಕೊಂಡಿರ್ತಾಯಿದ್ರಿ, ಇಲ್ಲಾಂದರೆ ಬಂಕ್ ಮಾಡಿ ಮನೆ ಎಲ್ಲಾದರೂ ಹೋಗ್ತಾಯಿದ್ರಿ, ಇಲ್ಲ ಮನೆಗೆ ಹೋಗ್ತಾಯಿದ್ರಿ ಗೈಸ್. ಸೂಪರ್ ಗೈಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಅಂಬರೀಷ್ ಗೈಸ್. ಅಂಬರೀಷ್ನ ನಾನು ನೆಕ್ಸ್ಟ್ ಕ್ವಶನ್ ಏನಂತ ಕೇಳಿದ್ದೀನಿ ಅಂದರೆ, ಟೆಲ್ ಮಿ ಅಬೌಟ್ ಯುವರ್ ಬ್ರದರ್ ಅಂತ ಕೇಳಿದ್ದೀನಿ. ಸೊ ನನಗೆ ಅವ್ನು ಕೊಟ್ಟಿರೋ ಆನ್ಸರ್ ಬಂದ್ಬಿಟ್ಟು ಮೈ ಬ್ಯಾಕ್ ಬೋನ್ ಆ್ಯಂಡ್ ಈಸ್ ಮೈ ಎವ್ರಿಥಿಂಗ್ ಅಂತ ಹಾಕೋಣ ಗೈಸ್. ಆ್ಯಕ್ಚುಲಿ ಅವ್ನಿಗೆ ಅವ್ರ ಅಣ್ಣ ಅಂದರೆ ಇಷ್ಟ ಗೈಸ್, ತುಂಬ ಸರಿ ಹೇಳಿದ್ದಾರೆ ನನ್ನ ಹತ್ರ. ಸೊ ಅದಕ್ಕೆ ನಾನು ಅವ್ರ ಅಣ್ಣ ಬಗ್ಗೆನೇ ಒಂದು ವರ್ಡಲ್ಲಿ ಏನು ಅಂತ ಹಾಕಿದ್ದೆ. ಸೊ ಅದಕ್ಕೆ ಅವನು ಮೈ ಬ್ಯಾಕ್ ಬೋನ್ ಆ್ಯಂಡ್ ಈಸ್ ಮೈ ಎವ್ರಿಥಿಂಗ್ ಅಂತ ಹಾಕಿದ್ದಾನೆ. ಸೂಪರ್ ಮಚ್ಚ, ನಿಮ್ಮದು ನಿಮ್ಮ ಅಣ್ಣ ಬಾಂಡು ಹಿಂಗೆ ಇರಲಿ, ಹಿಂಗೆ ಖುಷಿಯಾಗಿರಿ ಮಚ್ಚ. ಸೊ ಅಷ್ಟೇ ಗೈಸ್. ಮತ್ತು ಇನ್ನೊಂದು ಕ್ವಶನ್ ಇದೆ ಗೈಸ್, ಚಂದನ ಅಂತ ಗೈಸ್, ನನ್ನ ತಂಗಿ ಥರ. ಮತ್ತು ಟೆಲ್ ಮಿ ಅಬೌಟ್ ಯುವರ್ ಫಾದರ್ ಇನ್ ಒನ್ ವರ್ಡ್ ಅಂತ ಹಾಕಿದ್ದೀನಿ. ಸೊ ಮೈ ಸ್ಟ್ರೆಂತ್ ಅನ್ನ ಅಂತ ಹಾಕಿದ್ದಾರೆ. ಸೂಪರ್. ಪ್ರತಿಯೊಬ್ಬರಿಗೂ ಅವರಪ್ಪ ಒಂದು ಸ್ಟ್ರೆಂತ್ ಥರನೇ, ಏನೇ ಆದರೂ ಮೀನ್ಸ್ ಹೆಂಗೆ ಅಂದರೆ, ಫಾದರ್ ಅಂದರೆ ಒಂಥರ ಹಂಗೆ ಗೈಸ್, ಅವ್ರಿಗೊಂಥರ ಧೈರ್ಯ. ಮಗ್ಗಲಿಗೆ ನಮ್ಮಂಥ ಹುಡುಗರಿಗೆಲ್ಲ ಅಮ್ಮನೇ ಗೈಸ್ ಸಪೋರ್ಟ್ ಮಾಡೋದು. ಸೊ ಹುಡುಗಿರಿಗೆ ಏನಿದ್ರು ಅಪ್ಪನೇ ಸಪೋರ್ಟ್ ಮಾಡೋದು. ಸೊ ಅದಕ್ಕೆ ಮೈ ಸ್ಟ್ರೆಂತ್ ಅನ್ನ ಅಂತ ಹಾಕಿದ್ದಾರೆ. ಸೊ ಸೂಪರ್ ಗೈಸ್. ಸೊ ಇಷ್ಟೇ ಗೈಸ್ ಇವತ್ತಿನ ಕ್ವಶನ್ಸು. 1 2 3 4 5 6 7 8 9 10 11 ಕ್ವಶನ್ಸು. ಸೊ ಎಲ್ಲ ಕ್ವಶನ್ಗೂ ಎಲ್ಲರೂ ಆನ್ಸರ್ ಮಾಡಿದ್ದಾರೆ ನಾನು ಕೇಳಿರೋ ಕ್ವಶನ್ಸ್ಗೆ. ಸೊ ಇದೇ ಇವತ್ತಿನ ವ್ಲಾಗ್ ಕಂಟೆಂಟ್ ಇದೆ. ಸೊ ಇನ್ನು ಮುಂದೆ ಚೆನ್ನಾಗಿರೋ ಕಂಟೆಂಟ್ಸ್ ಕೊಡ್ತೀನಿ ಗೈಸ್. ಸೊ ಲಾಸ್ಟಲ್ಲಿ ಏನಿಲ್ಲ ಗೈಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ನನಗೂ ಒಂಥರ ಮೋಟಿವ್ ಆಗುತ್ತೆ ಗೈಸ್. 41 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ ಗೈಸ್, ಆದಷ್ಟು ಬೇಗ ಮಾಡಿಸ್ಬಿಡಿ ಗೈಸ್, 1K ಮಾಡಿಸ್ಬಿಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರ್ತೈತೆ, ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಆದಷ್ಟು ನಾನು ಏನೇ ವೀಡಿಯೋಸ್ ಆಗಲಿ ಏನೇ ಪೋಸ್ಟ್ ಮಾಡಲಿ ನಿಮಗೆ ತಲುಪುತ್ತೆ ಗೈಸ್, ಮೀನ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ನೀವು ಆರಾಮಾಗಿ ಓಪನ್ ಮಾಡಿ ನೋಡ್ಬೋದು. ಸೊ ಮತ್ತೆ ಸಿಗ್ತೀನಿ ಗಾಯ್ಸ್, ಮತ್ತೆ ಒಳ್ಳೆ ಕಂಟೆಂಟ್ ಒಳ್ಳೆ ವ್ಲಾಗ್ ಜೊತೆ ಬರ್ತೀನಿ. ಅನ್ನೋವರೆಗೂ ಹುಷಾರಾಗಿರಿ ಗಾಯ್ಸ್, ಲೈಫ್ನ ಎಂಜಾಯ್ ಮಾಡಿ ಗಾಯ್ಸ್. ಬಾಯ್ ಗಾಯ್ಸ್, ಟೇಕ್ ಕೇರ್ ಗಾಯ್ಸ್.